ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾನು ಒಂದು ಒಳ್ಳೆಯ DIY ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಈ ಕ್ಲಾತ್ ನೀವೇನು ನೋಡ್ತಾ ಇದ್ದೀರಾ, ಇದು ಪ್ಯೂರ್ ಸಿಲ್ಕಿನ ಕುರ್ತಾ. ಇದು ಆಲ್ರೆಡಿ ಹೊಲಿದಿರೋ ಅಂಥ ಕುರ್ತಾ. ತುಂಬ ವರ್ಷಗಳ ಹಿಂದೆಯೇ ನಾನು ಇದನ್ನು ಹೀಗೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ಪ್ಲೇನಾಗಿ ಹೊಲಿಸ್ಕೊಂಡಿದ್ದೆ. ಇಂಥ ಡಿಸೈನ್ ಅಂತ ಆ ಟೈಮಲ್ಲಿ ಏನು ಮೈಂಡಲ್ಲಿ ಇರಲಿಲ್ಲ, ಬಟ್ ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದು ಮಾತ್ರ ನನಗೆ ಇಷ್ಟ ಇದ್ದಿದ್ದರಿಂದ ನಾನು ಈ ರೀತಿ ಪ್ಲೇನಾಗಿ ಹೊಲಿಸ್ಕೊಂಡಿದ್ದೆ. ಇದೊಂದು ಒಳ್ಳೆಯ ಸ್ವೀಟ್ ಹಾರ್ಟ್ ನೆಕ್ಕಲ್ಲಿರುವಂಥ ಒಂದು ಕುರ್ತಾ. ಇದು ನೀವು ಮೊದಲಿಗೆ ವಿಡಿಯೋ ಮೊದಲಲ್ಲಿ ನೋಡಿದ್ರಲ್ಲ, ಆ ರೀತಿ ನಾನು ಫಸ್ಟು ಈ ಸೀವಬಲ್ ಪರ್ಲ್ಸ್ ಅಂತ ಹೇಳ್ತಾರೆ ಇದನ್ನು. ಈ ಪರ್ಲ್ಸ್ನ ಫಸ್ಟು ಒಂದು ಲೇಔಟ್ ಮಾಡಿಕೊಂಡೆ. ಆ ಲೇಔಟ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಆಮೇಲೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಎಂಬ್ರಾಯ್ಡ್ರಿ DIY ನಾನು ಏನು ತೋರಿಸ್ತಾ ಇದ್ದೀನಿ, ಇದಕ್ಕೆ ದೊಡ್ಡ ದೊಡ್ಡ ನೀಡಲ್ಸು ಅದು ಇದು ಎಲ್ಲ ಬೇಕಿಲ್ಲ ಸ್ನೇಹಿತರೆ. ಜಸ್ಟ್ ಒಂದು ಸಣ್ಣದಾದಂಥ ಒಂದು ಸಣ್ಣ ಬೀಡ್ಸ್ ತೂರಿಸೋವಂಥ ಒಂದು ನೀಡಲ್ ಇದ್ದರೆ ಅಷ್ಟೇ ಸಾಕು. ನೀಡಲ್ ಒಂದು ನಾರ್ಮಲ್ ಮಿಷಿನ್ ಹಾಗೆಲ್ಲ ನಾವು ಹಾಕ್ತೀವಲ್ಲ, ಇಲ್ಲಾಂದರೆ ಒಂದು ಸುಮ್ಮನೆ ಕೈಯಲ್ಲಿ ಹೊಲಿಯೋದಕ್ಕೆ ಯೂಸ್ ಮಾಡೋವಂಥ ಥ್ರೆಡ್ ಇದ್ದರೆ ಅಷ್ಟು ಸಾಕು. ನಾನು ಅಂದ್ಕೊಂಡಿರೋ ಪ್ಯಾಟರ್ನ್ಗೆ ನಾನಿವತ್ತು ಸೀವಿಂಗ್ ಪರ್ಲ್ ಬೀಡ್ಸ್ ಏನಿದೆ ಅದು ಮತ್ತು ಟ್ಯೂಬ್ ಬೀಡ್ಸ್ನ, ಈ ಟ್ಯೂಬ್ ಬೀಡ್ಸ್ ಬಂದುಬಿಟ್ಟು ಬ್ಲೂ ಮತ್ತು ಗೋಲ್ಡನ್ ಕಲರ್, ಸ್ವಲ್ಪ ನನ್ನ ಕುರ್ತಾ ಕಲರಲ್ಲೇ ಬರುತ್ತೆ. ಸೊ ಆ ರೀತಿ ಒಳ್ಳೆ ಶೈನ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಟ್ಯೂಬ್ ಬೀಡ್ಸಲ್ಲೂ ಪ್ಲೇನ್ ಇರೋದು ಬರುತ್ತೆ, ಡೈಮೆನ್ಷನ್ ಕಟ್ ಮಾಡಿರೋದು ಬರುತ್ತೆ. ನಾನಿಲ್ಲಿ ಡೈಮೆನ್ಷನ್ ಕಟ್ ಮಾಡಿರೋದು ತೊಗೊಂಡಿದ್ದೀನಿ. ಸ್ವಲ್ಪ ಆ ಕಟ್ ಇರೋದ್ರಿಂದ ಒಂಥರ ಒಳ್ಳೆ ಶೈನ್ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಈ ಪ್ರಾಜೆಕ್ಟ್ ಬೇಕಾಗಿರೋವಂಥ ಮೆಟೀರಿಯಲ್ಸ್ ಲಿಸ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಸೊ ಈ ರೀತಿ ನಾನು ಮೊದಲಿಗೆ ಆ ಸೀವಿಂಗ್ ಪರ್ಲ್ಸ್ ಏನಿದೆ ಅದನ್ನು ಹೊಲ್ಕೊಂಡೆ. ಈ ಸೀವಿಂಗ್ ಪರ್ಲ್ಸ್ಗೆ ಕ್ರಾಸ್ ಮಾರ್ಕಲ್ಲಿ, ಅಂದರೆ ಈ ಯಾವ ಕಡೆಯಿಂದ ಬೇಕಾದರೂ ನಾವು ಸೂಜಿನ ತೂರಿಸ್ಬೋದು. ಆ ರೀತಿ ಒಂದು ಹೋಲ್ ಕೊಟ್ಟಿರ್ತಾರೆ. ಸೊ ಈಸಿ ಆಗುತ್ತೆ. ಗಮ್ ಹಾಕಿ ಅಂಟಿಸೋ ಅಂಥದ್ದೆಲ್ಲ ನನಗಂತೂ ಅದು ಪರ್ಸನಲಿ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ಬಟ್ಟೆ ಒಂದೊಂದ್ಸಲಿ ಆ ಗಮ್ಮಿಂದ ಸ್ಟಿಫ್ ಆಗಿಬಿಡುತ್ತೆ, ಹೊಲಿಯೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಸೀವಿಂಗ್ ಪರ್ಲ್ಸ್ನ ಯೂಸ್ ಮಾಡ್ತೀನಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಸೀವಿಂಗ್ ಪರ್ಲ್ಸ್ಗೆ ಸೂಜಿ ತೂರಿಸೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ಒಂದು ಎರಡು ಸ್ಟಿಚ್ಚು, ಆ ಕಡೆ ಒಂದು 2 ಸ್ಟಿಚ್ಚು, ಈ ಕಡೆ ಒಂದು 2 ಸ್ಟಿಚ್ ಹಾಕಿದ್ರೆ ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಬಟ್ಟೆ ಮೇಲೆ. ಮತ್ತು ಈ ಟ್ಯೂಬ್ ಬೀಡ್ಸ್ ಏನಿದೆ ಅದನ್ನು ಈ ರೀತಿ ಅದರ ಸುತ್ತಕೊಂಡು ಅದನ್ನು ನಾನು ಟಾಕ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಆ ರೀತಿ ನಾನು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಪ್ರತಿಯೊಂದು ಬೀಡಿನ ಮಧ್ಯದಲ್ಲೂ ನೀವು ಒಂದು ಸ್ಟಿಚ್ನ ಹಾಕ್ಕೋಬೋದು. ನನಗೆ ಜಸ್ಟ್ 4 ಕಾರ್ನರ್ಸಲ್ಲಿ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಜಸ್ಟ್ 4 ಕಾರ್ನರ್ಸಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಬೀಡ್ಸು ನಾನು ಹೊಸದಾಗಿ ಈ ಪ್ರಾಜೆಕ್ಟ್ಗೆ ಅಂತ ತೊಗೊಂಡಿದ್ದಲ್ಲ ಸ್ನೇಹಿತರೆ, ನಾನು ಜ್ಯುವೆಲ್ರಿ ಮಾಡ್ತೀನಲ್ಲ, ಸೊ ಅದಕ್ಕೆ ಅಂತ ಆಲ್ರೆಡಿ ತೊಗೊಂಡಿದ್ದು ನನ್ನ ಹತ್ರ ಇತ್ತು. ಸೊ ಅದನ್ನು ನಾನು ಈ ರೀತಿ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಈ ಡ್ರೆಸ್ಸಿಗೆ ನಾನು ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗಿಲ್ಲಿ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ನಾನು ಹೇಗೆ ಹೊಲಿತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಫಸ್ಟು ಒಂದು ಕಡೆಯಿಂದ ನಾನು 2 ಸ್ಟಿಚ್ ಹಾಕ್ಕೊಂಡೆ, ಮತ್ತು ಇನ್ನೊಂದು ಕಡೆಗೆ ಹೋಗಿ 2 ಸ್ಟಿಚ್ ಹಾಕಿ ಅದನ್ನು ಟೈಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಗಮ್ ಯೂಸ್ ಮಾಡಿ ಫಿಕ್ಸ್ ಮಾಡಿ ಆಮೇಲೆ ಬೇಕಾದರೂ ಹೊಲಿಬೋದು. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ಒಂದೊಂದು ಸಲ ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ನಂದು ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ನಾನು ಇಲ್ಲಿ ಗ್ಲೂ ಯೂಸ್ ಮಾಡ್ತಾಯಿಲ್ಲ. ನನಗೆ ಅದು ಸ್ಟಿಫ್ ಆದಮೇಲೆ ನಂಗೆ ಹೊಲಿಯೋದು ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಯೂಸ್ ಮಾಡ್ತಾಯಿಲ್ಲ. ನಾನೊಂದು ಆಲ್ರೆಡಿ ನನ್ನ ಹಳೆಯದೊಂದು ಸಿಲ್ಕ್ ಬಟ್ಟೆ ಮೇಲೆ ಈ ರೀತಿ ಗ್ಲೂ ಯೂಸ್ ಮಾಡಿದ್ಮೇಲೆ ನಾನು ಸೂಜಿನ ಆ್ಯಕ್ಚುಲಿ ತೂರ್ಸೋಕ್ಕಾಗಿಲ್ಲ, ಅಷ್ಟು ಅದು ಒಂಥರ ಹಾರ್ಡ್ ಆಗಿಬಿಟ್ಟಿತ್ತು.
ಹಾಗಾಗಿ ನಾನು ಈ ರೀತಿ ಎಂಬ್ರಾಯ್ಡ್ರಿ ಮಾಡುವಾಗ ಗ್ಲೂನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಮತ್ತು ಇವಾಗ ನೋಡ್ತಾ ಇದ್ದೀರಲ್ಲ, ಟ್ಯೂಬ್ ಬೀಡ್ಸ್ನ ನಾನು ಸೂಜಿಗೆ ಪೋಣಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಈ ಬೀಡ್ಗೆ ಬಂದುಬಿಟ್ಟು ಅಂದರೆ ಸಿವಿಂಗ್ ಪರ್ಲ್ ಬೀಡ್ ಏನಿದೆ ಅದರ ಸುತ್ತ ಒಂದು ರೌಂಡ್ ಬರಬೇಕು ಅಂದರೆ ನನಗೆ 8 ಟ್ಯೂಬ್ ಬೀಡ್ಸ್ ಬೇಕಾಗತ್ತೆ. ಸೊ ಹಾಗಾಗಿ 8 ಟ್ಯೂಬ್ ಬೀಡ್ಸ್ನ ನಾನು ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ನಾನು ಈ ಸಿವಿಂಗ್ ಪರ್ಲ್ ಬೀಡ್ಸ್ನ ಹೇಗೆ ಸ್ಪೇಸಿಂಗ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನಾನೊಂದು ಅಂದಾಜು ಮೇಲೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಒಂದು 1/4 ಇಂಚ್ನಷ್ಟು ಟೇಪಲ್ಲಿ ಅಥವಾ ಸ್ಕೇಲಲ್ಲಿ ಮೆಷರ್ ಮಾಡಿಬಿಟ್ಟು ಅದನ್ನು ನೀವು ಮಾರ್ಕ್ ಮಾಡಿ ಆಮೇಲೆ ಪರ್ಲ್ ಬೀಡ್ಸ್ನ ಹೊಲ್ಕೋಬೋದು. ನನಗೆ ರ್ಯಾಂಡಮ್ ಆಗೇ ಬೇಕಿತ್ತು, ಪ್ಲಸ್ ನನ್ನ ಪರ್ಟಿಕ್ಯುಲರಾಗಿ ಒಂದು ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ನನಗೇನಿರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಅಂದಾಜಿನ ಮೇಲೇ ಅದನ್ನು ಹೊಲಿತಾ ಇದ್ದೀನಿ. ಪ್ಲಸ್ ಆಲ್ರೆಡಿ ನಾನು ಅದ್ರ ಮೇಲೆ ಪರ್ಲ್ಸ್ನ ಜಸ್ಟ್ ಇಟ್ಬಿಟ್ಟು ನಾನು ಹೇಗೆ ಬೇಕು ಅಂತ ನನಗೊಂದು ಐಡಿಯಾ ಇದ್ದಿದ್ದರಿಂದ ನಾನು ಇಲ್ಲೇನು ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಾದರೆ ಈ ರೀತಿ ಹೊಲಿಯುವಾಗ ಮಾರ್ಕ್ ಮಾಡಿಕೊಂಡು ನೀವು ಹೊಲ್ಕೋಬೋದು. ನಾನು ಆಗಲೇ ಹೇಳಿದ್ನಲ್ಲ, ನಾನು ಸಿವಿಂಗ್ ಪರ್ಲ್ ಬೀಡ್ಸ್ ಬಂದುಬಿಟ್ಟು ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ನಾನು ತೊಗೊಂಡಿದ್ದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನನ್ನ ಹತ್ರ 90 ಬೀಡ್ಸ್ ಏನೋ ಇತ್ತಷ್ಟೇ. ಸೊ ನನ್ನ ಪ್ರಾಜೆಕ್ಟ್ಗೆ ಅಷ್ಟು ಬೀಡ್ಸಲ್ಲಿ ಹೇಗೆ ನಾನು ಅದನ್ನು ಹೊಲಿಬೋದು ಆ ರೀತಿ ನಾನು ಹೊಲ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಇನ್ನೂ ಒಂದು ಲೇಯರ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ನೀವು ಕೊನೆಯಲ್ಲಿ ನೋಡ್ತೀರಾ ಈ ವಿಡಿಯೋ ಕೊನೆಯಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ತಿಳಿಸೋದನ್ನು ಮರಿಬೇಡಿ. ಹೀಗೆ ಚೆನ್ನಾಗಿದೆಯಾ ಅಥವಾ ಇನ್ನೊಂದು ಲೇಯರ್ ಹಾಕಬೇಕಿತ್ತ ನಾನು ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ನಾನು ಹೇಳ್ತಾ ಇದ್ದ ಹಾಗೆ ನನ್ನ ಹತ್ರ ಜಸ್ಟ್ 90 ಬೀಡ್ಸ್ ಇತ್ತಷ್ಟೇ. ಸೊ ಅದನ್ನು ನಾನು ಹೇಗೆ ನಾನು ಸ್ಲೀವ್ಸ್ಗೆ ಮತ್ತು ನೆಕ್ಗೆ ಅದನ್ನು ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಸೀವಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಅದನ್ನು ಡಿವೈಡ್ ಮಾಡಿಕೊಂಡೆ. ನೀವು ಇದೇ ಟೆಕ್ನಿಕ್ ಯೂಸ್ ಮಾಡಿ ಬ್ಲೌಸ್ಗೂ ಸಹ ನೀವು ಹೊಲ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಆಗೋಗುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸಿದ್ರೂ ಸ್ಟಾರ್ಟಿಂಗಲ್ಲಿ, ಬಟ್ ಎಂಡ್ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಜಸ್ಟ್ ಒಂದು ಜಾಗದಲ್ಲಿ ಹೊಲಿದು ಅದ್ರ ಬದಲು ಅಲ್ಲಲ್ಲಿ ಯಾವ್ಯಾವ ಪಾರ್ಟ್ ಆಫ್ ದ ನೆಕ್ಗೆ ಹೇಗೆ ನಾನು ಅದನ್ನು ಹೊಲಿತಾ ಇದ್ದೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ. ಯಾಕಂದರೆ ನನಗೆ ಡೀಟೇಲಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಲೆಂತಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ನೆಕ್ಕಿನ ಬೇರೆ ಬೇರೆ ಭಾಗದಲ್ಲಾಗ್ಬೋದು ಅಥವಾ ಸ್ಲೀವ್ಸ್ ಹೊಲಿಯುವಾಗ ಆಗ್ಬೋದು, ಎಲ್ಲದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಈ ರೀತಿ ಹೊಲಿದು ಅಭ್ಯಾಸ ಇದೆ. ಸೊ ಹಾಗಾಗಿ ನಾನಿಲ್ಲಿ ಫ್ರೇಮ್ನ ಹಾಕ್ಕೊಳ್ತಾ ಇಲ್ಲ. ನಿಮಗೆ ಇಷ್ಟು ಈಸಿಯಾಗಿ ಆಗ್ತಾಯಿಲ್ಲ ಅಂದರೆ ನೀವು ಫ್ರೇಮ್ನ ಫಿಕ್ಸ್ ಮಾಡ್ಕೋಬೋದು. ಇನ್ನೊಂದು ರೀಸನ್ ನಾನು ಯಾಕೆ ಫ್ರೇಮ್ ಫಿಕ್ಸ್ ಮಾಡಿಲ್ಲ ಅಂದರೆ, ಇದು ಆಲ್ರೆಡಿ ಹೊಲಿದಿರೋ ಅಂಥ ಬಟ್ಟೆ, ಜಸ್ಟ್ ಪ್ಲೇನ್ ಮೆಟೀರಿಯಲ್ ಆಗಿದ್ದಿದ್ರೆ ಅದು ಫ್ರೇಮ್ ಫಿಕ್ಸ್ ಮಾಡಿ ಮಾಡೋದು ಹೊಲಿಯೋವಾಗ ಈಸಿ ಆಗ್ತಾಯಿತ್ತು. ಬಟ್ ಆದರೆ ಈ ಥರ ಹೊಲಿದಿರೋ ಅಂಥ ಬಟ್ಟೆಗಳಿಗೆ ಸ್ವಲ್ಪ ಅದು ಟ್ರಿಕ್ಕಿ ಅಂತಲೇ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಜಾಗಗಳಲ್ಲಿ ನಾವು ಚೇಂಜ್ ಮಾಡ್ತಾ ಇರಬೇಕು ಫ್ರೇಮ್ನ. ಪ್ಲಸ್ ತುಂಬ ದೊಡ್ಡ ಫ್ರೇಮ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಅದು ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಒಂದು ಡೀಟೇಲ್ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ಸಾಕಷ್ಟು ಜಾಗಗಳಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಈ ರೀತಿ ಹೊಲಿತಾ ಇರೋವಾಗ ನನಗಂತೂ ಅಮ್ಮನೇ ಜ್ಞಾಪಕಕ್ಕೆ ಬರ್ತಾಯಿದ್ರು. ಯಾಕಂದರೆ ಸಮ್ಮರಲ್ಲಿ ಸಾಕಷ್ಟು ಸಲ ಏನೋ ಒಂದು ಎಂಬ್ರಾಯ್ಡ್ರಿ ಪ್ರಾಜೆಕ್ಟ್ ನಾನು ಅಮ್ಮ ಕೂತ್ಕೊಂಡು ಮಾಡ್ತಾಯಿದ್ವಿ. ಅದು ಬರೀ ನನಗೆ ಅಂತ ಅಮ್ಮ ಅದು ಕೊಡ್ತಾ ಇದ್ದಿದ್ದಲ್ಲ, ಇಬ್ಬರು ಕೂತ್ಕೊಂಡು ಮಾಡಿ ನನಗೆ ಒಳ್ಳೊಳ್ಳೆ ಎಂಬ್ರಾಯ್ಡ್ರಿ ಸ್ಟಿಚಸ್ ಎಲ್ಲ ಹೇಳ್ಕೊಡೋರು. ಸೊ ಹಾಗಾಗಿ ನನಗೆ ಆ ಸಮ್ಮರಿನ ಒಂದು ಪ್ರಾಜೆಕ್ಟ್ ಟೈಮ್ ನಾವಿಬ್ಬರು ಒಂದು ಕ್ವಾಲಿಟಿ ಟೈಮ್ ಏನು ಸ್ಪೆಂಡ್ ಮಾಡ್ತಾಯಿದ್ವಿ ಅದು ನನಗೆ ತುಂಬಾ ಜ್ಞಾಪಕಕ್ಕೆ ಬರ್ತಾಯಿತ್ತು. ಒಂದು ರೀತಿ ಎಮೋಷ್ನಲ್ ಸಹ ಅದೇ ನಾನು. ಬಟ್ ಏನಂದರೆ ಇಷ್ಟು ದೂರ ಇರೋದ್ರಿಂದ ನಾವು ಒಂದೊಂದು ಸಲ
ಇಂಥದನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಬಟ್ ಒಂದು ಮಾತ್ರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಮ್ಮ ಪಕ್ಕದಲ್ಲಿ ಇಲ್ಲದೇ ಇದ್ರೂ ನಾನಂತೂ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ತಾ ಈ ಪ್ರಾಜೆಕ್ಟ್ನ ಸಾಕಷ್ಟು ನಾನು ಕಂಪ್ಲೀಟ್ ಮಾಡಿದೆ. ಸೊ ಒಂದು ರೀತಿ ಅಮ್ಮ ನನ್ನ ಪಕ್ಕದಲ್ಲಿ ಇದ್ದಂಗೆ ನನಗನ್ನಿಸ್ತು. ನೀವು ಈ ರೀತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಮ್ಮನ್ನ ಮಿಸ್ ಮಾಡ್ಕೊತೀರಾ? ಅದು ಯಾವುದು ಅಂತ ಹೇಳಿಬಿಟ್ಟು ನನ್ನ ಜೊತೆ ನಿಮ್ಗೆ ಹಂಚ್ಕೊಳ್ಳೋಕೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂದರೆ ನೀವು ಪರ್ಸ್ನಲಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೀವು ನನಗೆ ಮೆಸೇಜ್ ಮಾಡಿ ಶೇರ್ ಮಾಡ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ, ಯಾಕಂದರೆ ಅಮ್ಮ ಅಂದ್ರೇ ಒಂದು ರೀತಿಯಾದ ಎಮೋಷ್ನಲ್ ಬಾಂಡಿಂಗ್ ಅಲ್ವಾ. ಸೊ ಹಾಗಾಗಿ ಎಲ್ಲರಿಗೂ ಆ ರೀತಿ ಏನೋ ಒಂದು ಇನ್ಸಿಡೆಂಟ್ ಇದ್ದೇ ಇರುತ್ತೆ. ನಾವು ಒಟ್ಟಿಗೆ ಮಾಡ್ತಾ ಇದ್ದಂಥ ಒಂದು ಯಾವುದೋ ಒಂದು ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಆಗಲೇ ಹೇಳಿದಾಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಮತ್ತು ಬ್ಯಾಕ್ ಟು ಆರ್ ಎಂಬ್ರಾಯ್ಡ್ರಿ ಪಾರ್ಟ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ 2 ಬೀಡ್ಸ್ ನಾನೇನು ಹೊಲಿದೆ ಅದಕ್ಕೆ ಸ್ವಲ್ಪ ದೂರದಲ್ಲಿ ಅಂದರೆ ಅದು ಎರಡಕ್ಕೂ ಸೆಂಟ್ರಿಗೆ ಬರೋ ಥರ ನಾನು ಅದನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಆ ಶೋಲ್ಡರ್ ಸ್ಟಿಚಸ್ ಏನಿದೆ ಅದ್ರ ಹತ್ರ ನಾನು ಹೊಲಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ದಪ್ಪ ಇರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಅಲ್ಲಿ ಹಾಕ್ದೇ ಇದ್ರೂ ಅಷ್ಟೇನೂ ಅದು ಲುಕ್ ಏನು ಕೊಡಲ್ಲ. ಪ್ಲಸ್ ಅದು ಏನಾದರೂ ನಾವು ದುಪ್ಪಟ್ಟ ಆ ರೀತಿ ಹಾಕಿದಾಗ ಸಿಕ್ಕಾಕ್ಕೊಳ್ಳೋದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಆ ಒಂದು 1/2 ಇಂಚ್ to 1 ಇಂಚ್ ಅಷ್ಟು ಜಾಗನ ನಾನು ಬಿಟ್ಬಿಟ್ಟು ನಾನು ಹೊಲಿದಿದ್ದೀನಿ. ಮತ್ತಿಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಹೇಳಿದ ಹಾಗೆ 2 ಬೀಡ್ಸಿನ ಮಧ್ಯ ಫಸ್ಟ್ ಲೇಯರ್ 2 ಬೀಡ್ಸ್ ಏನಿದೆ, ಸೆಕೆಂಡ್ ಲೇಯರ್ಗೆ ಬರೋ ಅಷ್ಟೊತ್ತಿಗೆ ನಾನು ಅದನ್ನು ಮಧ್ಯದಲ್ಲಿ ಬೀಡ್ನ ಸೀವಿಂಗ್ ಪರ್ಲ್ನ ಪ್ಲೇಸ್ ಮಾಡಿ ಅದನ್ನು ಅಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಲೇಯರ್ಗೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗತ್ತೆ. ನಿಮಗೆ ಅದು ಪ್ಯಾರಲಲ್ಲಾಗೇ ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಲೇಯರಲ್ಲಿ ಬೀಡಲ್ಲಿ ಇತ್ತೋ ಅದ್ರ ಸ್ಟ್ರೈಟಾಗಿ ನೀವು ಬೇಕಿದ್ರೆ ಅದನ್ನು ಚೇಂಜ್ ಮಾಡ್ಕೋಬೋದು. ಡಿಸೈನ್ ಬಂದುಬಿಟ್ಟು ನಿಮ್ಮಿಷ್ಟ ಸ್ನೇಹಿತರೆ, ಹೇಗೆ ಬೇಕೋ ಹಾಗೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಆಲ್ರೆಡಿ ಇದನ್ನು ಫಿನಿಷ್ ಮಾಡಿದ್ದೀನಿ. ಸೊ ಎಲ್ಲ ಈ ರೀತಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೇಯರ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಒಂದು 2 ಸೀವಿಂಗ್ ಪರ್ಲ್ಸ್ ಹೊಲಿದ್ರೆ ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಗುತ್ತೆ. ಈ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಾನು ಲೆಸ್ ದೆನ್ $5 ಖರ್ಚು ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 250 ಇಂದ $300 ಅಂತ ಇಟ್ಕೊಳ್ಳಿ. ಆದರೆ ಇದನ್ನು ನಾವು ರೆಡಿಯಾಗಿ ನಾವು ಮಾಡೋದಕ್ಕೆ ಆರ್ಡ್ರ್ ಮಾಡಿದ್ರೆ ಅಂತೂ ಏನಿಲ್ಲ ಅಂದರೂ ಒಂದು $2000 ಅಷ್ಟು ಚಾರ್ಜ್ ಮಾಡ್ತಾರೆ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಇತ್ತೀಚೆಗಂತೂ ಈ ರೀತಿ ಆರಿ ಎಂಬ್ರಾಯ್ಡ್ರಿ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಏನಿದೆ ತುಂಬಾ ಟ್ರೆಂಡಿಂಗಲ್ಲಿದೆ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನಿವತ್ತು ಇಲ್ಲಿ ಶೇರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನೆಕ್ ಪಾರ್ಟ್ನ ಸ್ವಲ್ಪ ಗ್ರ್ಯಾಂಡಾಗಿ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಸ್ಲೀವ್ಸ್ ಅಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಇಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇಲ್ಲೂ ನಾನು 2 ಲೇಯರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಸಣ್ಣ ಚೇಂಜ್ ಮಾತ್ರ ಮಾಡಿದ್ದೀನಿ. ಏನಂತ ಅಂದರೆ ಇಲ್ಲಿ ಸ್ಲೀವ್ಸಿಗೆ ಬರೋ ಅಷ್ಟೊತ್ತಿಗೆ ನಾನು ಜಸ್ಟ್ ಪರ್ಲ್ ಬೀಡ್ಸ್ ಮತ್ತು ಟ್ಯೂಬ್ ಬೀಡ್ಸ್ನ ಯೂಸ್ ಮಾಡಿ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಆದರೆ ಮತ್ತು ನೆಕ್ಕಲ್ಲಿ ಆ 2 ಲೇಯರ್ಸ್ ಅಲ್ಲದೆ ಮಧ್ಯದಲ್ಲಿ ನಾನು ರ್ಯಾಂಡಮ್ ಆಗಿ ಈ ಟ್ಯೂಬ್ ಬೀಡ್ಸ್ ಏನಿದೆ ಇದನ್ನು ಹೊಲಿದಿದ್ದೀನಿ. ಸೊ ಅದು ಏನಾಗುತ್ತೆ ಅಂದರೆ ಒಂದು ರೀತಿ ಲೇಸ್ ಹೇಗಿರುತ್ತೋ ಆ ಎಫೆಕ್ಟ್ ಕೊಡೋದಕ್ಕೋಸ್ಕರ ನಾನು ನೆಕ್ ಹತ್ರ ಆ ರೀತಿ ಹೊಲಿಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಈ ನೆಕ್ಕಿಗಿಂತ ಸ್ಲೀವ್ಸ್ ಹೊಲಿಯೋದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ. ಸೊ ಬಟ್ಟೆನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಸಿಕ್ಕಾಕ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಒಂಥರ ರೌಂಡ್ ಆಗಿ ಆಲ್ರೆಡಿ ಹೊಲಿದಿರ್ತಾರೆ. ಸೊ ಹಾಗಾಗಿ ತುಂಬ ಕಮ್ಮಿ ಜಾಗ ಸಿಗುತ್ತೆ ನಮಗೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ. ಸೊ ಹುಷಾರಾಗಿ ನಿಧಾನವಾಗಿ ಸ್ಲೀವ್ಸ್ನ ಮಾಡಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೇಮ್ ಅದೇ ರೀತಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೇಯರ್ನ ನಾನು ಮಾಡ್ಕೊಳ್ತಾ ಇದ್ದೀನಿ.
ಫೈನಲ್ ಲುಕ್ ಆದರೆ ಸ್ಲೀವ್ಸ್ ನಾನು ಈ ರೀತಿ ಹೊಲ್ಕೊಂಡಿದ್ದೀನಿ. ಮತ್ತು ನೆಕ್ ಪೋರ್ಷನಲ್ಲಿ ನಾನು ಹೇಳಿದ್ನಲ್ಲ ಆ 2 ಲೇಯರ್ಸ್ ಮಧ್ಯದಲ್ಲಿ ನಾನು ಅಲ್ಲಲ್ಲಿ ಟ್ಯೂಬ್ ಬೀಡ್ಸ್ನ ಫಿಲ್ ಮಾಡಿದೆ ರ್ಯಾಂಡಮ್ ಆಗಿ ಅಂತ ಹೇಳಿಬಿಟ್ಟು. ಸೊ ನೆಕ್ದು ಈ ರೀತಿ ಕಾಣಿಸ್ತಾ ಇದೆ. ಹಾಕ್ಕೊಂಡ್ಮೇಲೆ ಈ ರೀತಿ ಲೇಸ್ ಹೊಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಸ್ನೇಹಿತರೆ. ನಿಮ್ಗೆ ಈ DIY ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.